ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತು ಬಂದ್ಬಿಟ್ಟು ಡ್ರೈವಿನಲ್ಲಿ ಔಟ್ ಸ್ಟೇಷನ್ ಡ್ಯೂಟಿ ತೊಗೊಂಡಿದ್ದೀನಿ. 12 ಅವರ್ಸ್ ಇರೋದು. ಬಟ್ ಯಾಕೋ ಸ್ವಲ್ಪ ಬೇಜಾರಾಗ್ತಿತ್ತು. ಹಂಗೂ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂದ್ಬಿಟ್ಟು ಔಟ್ ಸ್ಟೇಷನ್ಗೆ ಹೋಗೋಣ ಅಂತ ಅಂದ್ಕೊಂಡು ಯಾವುದಾದ್ರು ಹುಡುಕ್ಬಿಟ್ಟು ತೊಗೊಂಡೆ. ಸೊ ಎಲ್ಲಿಗೆ ಏನು ಎತ್ತ ಅಂತ ನಿಮಗೆ ಗೊತ್ತಾಗಬೇಕು ಅಂತ ವೀಡಿಯೋ ನಾನು ಮಿಸ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ ನಿಮಗೆ ಎಲ್ಲಿಗೆ ಡ್ಯೂಟಿ ತೊಗೊಂಡಿದ್ದೀನಿ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಗೈಸ್. ಆಯಿತಾ, ಪಿಕಪ್ ಬಂದ್ಬಿಟ್ಟು 5:15 ಇರೋದು ಟೈಮಿಂಗ್ಸು. ಸೊ ಇವಾಗ ಬಂದ್ಬಿಟ್ಟು ಹತ್ತತ್ರ ಟೈಮು 4:45 ಟೈಮ್. ಇವಾಗ ಅಲ್ಲಿ ಕೂಡ ಹಾಕಿರ್ತೀನಿ ಬುಕ್ಕಿಂಗ್ ಡೀಟೇಲ್ಸು. ಸೊ ಎಲ್ಲಿಗೆ ಔಟ್ ಸ್ಟೇಷನ್ ಅಂತಂದರೆ ಡ್ರೈವಿಲ್ ಸುಮಾರು ಸಲ ಹೋಗಿದ್ದೀನಿ ಆ ಒಂದು ಪ್ಲೇಸ್ಗೆ. ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಹೋಗ್ತಿದ್ದೀನಿ ಗೈಸ್ ಅಷ್ಟೇ. ಸ್ವಲ್ಪ ಈ ಒಂದು ಟೆನ್ಷನ್ಗಳು ಅದು ಇದು ಎಲ್ಲ ಇರುತ್ತಲ್ಲ, ಸೊ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ. ಸೊ ಗೈಸ್ ಟೈಮ್ ಆಗಿಬಿಡುತ್ತೆ. ಸೊ ಬನ್ನಿ, ಇನ್ನೊಂದು ಅರ್ಧ ಗಂಟೆ ಒಳಗಡೆ ಲೊಕೇಶನ್ಗೆ ಹೋಗಿ ರೀಚ್ ಆಗಬೇಕು ಮನೆಯಿಂದ. ಸೊ ಹೋಗಿ ಲೊಕೇಶನಲ್ಲಿ ಗೈಸ್ ಆಗಲೇ ಕಸ್ಟಮರ್ ಫೋನ್ ಮಾಡಿದರು, ಬರ್ತಾಯಿದ್ದೀರಾ ಅಂತ. ಸೊ ಬರ್ತಾಯಿದ್ದೀನಿ ಅಂತ ಹೇಳಿದೆ. ಸೊ ಬನ್ನಿ ಹೊರಡೋಣ. 5:15 ಅಷ್ಟೊತ್ತು ಇರಬೇಕು. ಮೋಸ್ಟ್ಲಿ ರೆಡಿ ಆಗಿರೋಂಗಿದ್ದಾರೆ ಹೋಗೋದಕ್ಕೆ. ನಾವು ಹೋಗ್ತಿದ್ದಂಗೆ ಹೊರಡೋದು ಅನ್ಸುತ್ತೆ. ಸೊ ಸ್ನೇಹಿತರೆ, ಡೆಸ್ಟಿನೇಷನ್ ಬಂದು ರೀಚ್ ಆದೆ. ಜಕ್ಕೂರಲ್ಲಿ ಪಿಕಪ್ ಇರೋದು. ಸೊ ನಮ್ಮ ಮನೆ ಲೊಕೇಶನಿಂದ ಬಂದುಬಿಟ್ಟು 20 ಕಿಲೋಮೀಟ್ರ್ ಇದೆ. ಸೊ ಬಂದಿದ್ದೀನಿ ಲೊಕೇಶನ್ಗೆ, ಇನ್ನೂ ಕಾಲ್ ಮಾಡಿಲ್ಲ. ಲೊಕೇಶನ್ ಬಂದ ತಕ್ಷಣ ಪಿಕಪ್ ಕೊಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು ನೋಡಿ 5:20 ಟೈಮು. ಆಯಿತಾ, 10 ನಿಮಿಷ ಬೇಗನೆ ಬಂದಿದ್ದೀನಿ. ಏನು ಬುಕ್ ಮಾಡಿದ್ರು ಅದಕ್ಕಿಂತ 10 ನಿಮಿಷ ಬೇಗನೆ ಮುಂಚೆನೇ ಬಂದಿದ್ದೀನಿ ಗೈಸ್. ಆಯಿತಾ, ಸೊ ನೋಡೋಣ. ಈಗ ಗಾಡಿ ಪಾರ್ಕ್ ಮಾಡಿಬಿಟ್ಟು, ಸೆಡನ್ ಗಾಡಿ ಅಂತ ಅನಿಸುತ್ತೆ, ಆಟೋಮೆಟಿಕ್ ವೆಹಿಕಲ್ಲು, ಯಾವ ಗಾಡಿ ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಇವಾಗ ಫಸ್ಟ್ ಫೋನ್ ಮಾಡೋಣ. ಫೋನ್ ಮಾಡಿದ್ದೆ, ಒಂದು 5 ನಿಮಿಷ ಅಲ್ಲೇ ಏರಿ ಬರ್ತೀನಿ ಅಂತ ಹೇಳಿದ್ರು. ಯಾವುದೋ ಲೇಔಟ್ ಇದೆ ಇಲ್ಲಿ, ಜಕ್ಕೂರು ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕಿನ ಒಂಚೂರು ಮುಂದೆ ಒಳಗಡೆ ಬಂದರೆ ಅದು ಲೇಔಟ್ ಒಳಗಡೆ ಮನೆ ಇರೋದು. ಬಟ್ ಇಲ್ಲಿ ಯಾವುದೋ ದೇವಸ್ಥಾನ ಹತ್ರ ಹಿಂಗೆ ಕಾಣಿಸ್ತಿರುತ್ತೆ. ಹಿಂದ್ಗಡೆ ಒಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನದಿಂದ ಪಕ್ಕದಲ್ಲಿರೋದು ಲೊಕೇಶನ್ನು. ಬಟ್ ಅಪಾರ್ಟ್ಮೆಂಟ್ ಬಂದು ಅಲ್ಲಿ ತೋರಿಸಿದೆ, ಲೊಕೇಶನ್ ಅಲ್ಲಿ ತೋರಿಸಿದೆ ಆಪೋಸಿಟ್ ಸೈಡು. ಸೊ ಪಕ್ಕದ ರೋಡಿಂದ ಹೋಗ್ಬೇಕೇನೋ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡೋಣ. ಗೈಸ್ ಬಂದರೂ ಹೋಗ್ತಾಯಿದ್ದೀನಿ. ನೋಡಿ ಗೈಸ್, ಬೆನ್ಸು ಇದು ಆ್ಯಕ್ಚುಲಿ ಚೆನ್ನಾಗಿ ಇದೆ ಗಾಡಿ. ಗೈಸ್ ಗಾಡಿ ಬಂದ್ಬಿಟ್ಟು ಈ ಗಾಡಿ. ಸೊ ಇವರು ಲಕ್ಸುರಿ ಅಂತ ಆ್ಯಡ್ ಮಾಡಬೇಕಿತ್ತು ಗಾಡೀಲಿ, ಬಟ್ ಇವರು ಮಾಡಿಲ್ಲ. ಸ್ನೇಹಿತರೆ, ತಿಂಡಿ ಗಾಡಿ ನಿಲ್ಲಿಸಿದ್ದೀವಿ. ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಟೆಲ್ ಹುಣಸೂರು ಹತ್ರ ಹೋಗ್ತಾಯಿದ್ದೀವಿ. ಹತ್ರ ಇಲ್ಲಿ ಹುಣಸೂರು ಹತ್ರ ಬಂದ್ವಿ. ಇಲ್ಲೇ ಹೋಗ್ತಾಯಿದ್ದೆ ನೋಡಿ. ಸೊ ತಿಂಡಿ ಮಾಡ್ಕೊಂಡು ಇಲ್ಲಿಂದ ಬರೋಣ ಅಂತ. ಲೊಕೇಶನ್ ಬಂದ್ಬಿಟ್ಟು ಮೈಸೂರಿಗಂತ ಇದ್ದಿದ್ದು. ಬಟ್ ಇಲ್ಲಿ ನೋಡಿದ್ರೆ ಮಡಿಕೇರಿ ಕರ್ಕೊಂಡು ಹೋಗ್ತಾರೆ. ಕುಶಾಲನಗರನ ಗೋಣಿಕೊಪ್ಪನ ಇರಬೇಕು. ಸೊ ತಿಂಡಿ ನಿಲ್ಲಿಸಿದ್ವಿ ಹುಣಸೂರು ರೋಡಲ್ಲಿ. ಸೊ ತಿಂಡಿ ಮಾಡಿಕೊಂಡು ಹೊರಟಿದ್ವಿ ಗೈಸ್. ಹತ್ರ 9:10 ಗಂಟೆ ರೀಚ್ ಆಗ್ತೀವಿ ಲೊಕೇಶನ್ಗೆ. ಸೊ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 10 ಗಂಟೆ 10:30. ಆಯಿತಾ, ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. ಡ್ರೈವಿಯಲ್ಲಿ ಅವ್ರು ಮೈಸೂರಿಗೆ ಅಂತ ಹಾಕಿದ್ದಿದ್ದು. ಬಟ್ ಮೈಸೂರು ಇರೋದಲ್ಲಿ ಇವು ಮಡಿಕೇರಿ ತರ್ಕ ಮುಂದೆ ಏನೋ ಕೋರ್ಟ್ ಕೆಲಸ, ಇವರು ರಿಯಲ್ ಎಸ್ಟೇಟ್ ಏನೋ ಮಾಡ್ತಾರೆ ಅನ್ನೋ ಬಿಸ್ನೆಸ್ಸು. ಸೊ ಅದಕ್ಕೋಸ್ಕರ ಗಾಡಿ ಈ ಥರ ಇಟ್ಕೊಂಡಿದ್ದಾರೆ. ಸೊ ಇಲ್ಲೂ ಏನೋ ಸೈಟು ಜಾಗದೇನೋ ಲಿಂಗ್ ಏನೋ ಬಂದಿದ್ದಾರೆ. ಸೊ ಬರಲಿ ಅವರು, ಇಲ್ಲೇ ಸ್ವಲ್ಪ ಪಾರ್ಕಿಂಗ್ ಮಾಡಿಸ್ಬಿಟ್ಟು ಹೋದರು. ಬರ್ತೀನಿ ಇಲ್ಲೇ ಇರಿ ಅಂದ್ಬಿಟ್ಟು. ಆ ವ್ಯಕ್ತಿ ಮಾತಾಡೋದು ಸ್ವಲ್ಪ
ಗಡ್ಸಾಗಿ ಮಾತಾಡ್ತಾರೆ. ಅಂದರೆ ಮಾತು ನೋಡಿದ್ರೆ ಇವ್ರು ಯಾರು ಸರಿಗಿಲ್ಲ ವ್ಯಕ್ತಿನ ಥರ, ಬಟ್ ವ್ಯಕ್ತಿತ್ವ ಆ ಥರ ಅಲ್ಲ. ತಿಂಡಿ ಕೊಡ್ಸೋರು ಬರ್ತಾ ಹುಣ್ಸೂರು ಎಲ್ಲಿ ಹುಣ್ಸೂರು ದಾಟ್ತಿದ್ದಂಗೆ ತಿಂಡಿ ಮಾಡಿಕೊಂಡು ಬಂದ್ವಿ. ನೋಡುವಾಗ ಎಷ್ಟೊತ್ತ ಮೋಸ್ಟ್ಲಿ ಇದು 12 ಅವರ್ಸ್ಗೆ ಆಗೋಲ್ಲ, ಜಾಸ್ತಿನೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟೆಂಡ್ ಆಗುತ್ತೆ ಟೈಮು ಅಂತ ಅಂದ್ಕೊಳ್ತೀನಿ. ನೋಡೋದು ಎಷ್ಟೊತ್ತಾಗುತ್ತೆ ಮತ್ತು ಅರ್ನಿಂಗ್ಸ್ ಎಷ್ಟು ಸಿಗುತ್ತೆ ಏನು ಎತ್ತ ಅಂತ. ಟೀ ಕುಡ್ಕೊಂಡು ಬಂದೆ. ಇಲ್ಲಿ ಯಾವುದೋ ಹಾಸ್ಪಿಟಲ್ಲು ಕೋರ್ಟ್ ಎಲ್ಲ ಒಂದೇ ಕಡೆ ಇದೆ ಇಲ್ಲಿ. ಸೊ ಇಲ್ಲೇ ಹಾಕೊಂಡಿದ್ದೆ ಗಾಡಿ. ಬೆನ್ಝನ್ನು ಫಸ್ಟ್ ಟೈಮ್ ಓಡಿಸಿರೋದು. ಆಡಿ ಓಡಿಸಿದ್ದೀನಿ, ಡ್ರೈವಿನಲ್ಲಿ ಒಂದು ಸಲ ಆಡಿ ಓಡಿಸಿದ್ದೆ ಆಯಿತಾ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮು ನಾನು ಬೆನ್ಝಲ್ಲಿ ಓಡಿಸಿರೋದು. ಸೊ ಸಿಸ್ಟಮ್ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ನಾರ್ಮಲ್ಲೇ, ಬಟ್ ಹೊಸ್ದಾಗಿ ಯಾರು ಗೊತ್ತಿಲ್ದಿರೋ ಹೊಸ್ದಾಗಿ ಬಂದ್ಬಿಟ್ರು ಅಂತೂ ಒಂದಷ್ಟು ಬಟನ್ ಗೊತ್ತಾಗಲ್ಲ. ಇದು ಕೀ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇದು ಕೀ ಇರೋದು ಆಯಿತಾ. ನೋಡಿದೆ ಈ ಥರ ಇದೆ ಕೀ. ಇದು ನೋಡಿ, ಇದನ್ನು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತಿರುಗಿಸ್ಬೇಕಷ್ಟೇ, ಇಂಜಿನ್ ಆನ್ ಆಗುತ್ತೆ ನೋಡಿ ಆಯಿತಾ. ಇದೊಂದು ಮತ್ತು ನಾನು ಬರ್ತೀನಿ. ಗೇರ್ ಬಂದ್ಬಿಟ್ಟು ಮಾಮೂಲಿ ಆಟೋಮೆಟಿಕ್ಕು ಇದು. ಸೊ ಆಟೋಮೆಟಿಕಲ್ಲಿ ಯಾವ ಥರ ಇರುತ್ತೆ ಎಲ್ಲ ಗಾಡಿಯಲ್ಲಿ, ಸೊ ಅದೇ ಥರ ಇದೆ. ನಾನು ಬರ್ತಿದ್ದಂಗೆ ಗಾಬರಿ ಆಗಿದ್ದೇನಪ್ಪ, ಹುಡ್ಕಾಡಿದ್ದೇನಪ್ಪ ಅಂತ ಹೇಳಿದ್ರೆ ಹ್ಯಾಂಡ್ ಬ್ರೇಕು ನೋಡಿರಿ, ಇಲ್ಲೆಲ್ಲೂ ಇಲ್ಲ ಆಯಿತಾ. ಕಾಣಿಸ್ತಿದೆ ಎಲ್ಲಿದೆ ಹ್ಯಾಂಡ್ ಬ್ರೇಕು, ಎಲ್ಲೆಲ್ಲೂ ಇಲ್ಲ. ಬಟ್ ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ಕೆಳಗಡೆ ಇದು ಕೆಳಗಡೆ ಇದೆಯಲ್ಲ, ಇಲ್ಲಿ ಕೆಳಗಡೆ ಬ್ರೇಕು ಆ್ಯಕ್ಸಿಲೇಟ್ರ್ ಇದೆ. ಇದು ಬ್ರೇಕು ಅಂತ, ಇದು ಬ್ರೇಕು ಆ್ಯಕ್ಸಿಲೇಟ್ರ್. ಇದು ಮ್ಯಾಟ್ ಕೆಳಗಡೆ ಮುಚ್ಚೋಗಿದೆ, ಇದು ಆ್ಯಕ್ಸಿಲೇಟ್ರು, ಇದು ಬ್ರೇಕು. ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ನಿಮಗೆ ಈ ಕಡೆ ಸೈಡಲ್ಲೊಂದು ಕಾಣಿಸ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದು ನೋಡಿಲ್ಲ ಇದೆಯಲ್ಲ, ಇದು ಕಾಣಿಸ್ತಿದೆಯಾ? ಈ ಕಡೆ ಹ್ಯಾಂಡ್ಲ್ ಇದೆಯಲ್ಲ ಇದು. ಸೊ ಇದು ಹ್ಯಾಂಡ್ ಬ್ರೇಕು. ಸೊ ನಂಗೆ ಗೊತ್ತಿರಲಿಲ್ಲ, ಹುಡುಕ್ತಾ ಇರ್ತಿದ್ದೆ. ಇದೀಗ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಪಾರ್ಕಿಂಗ್ ಮಾಡಿದ್ದೀನಿ. ಸೊ ಈಗ ಹ್ಯಾಂಡ್ ಬ್ರೇಕ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಇಲ್ಲಿ ಪಿ ಅಂತ ಇದೆ ನೋಡಿ, ಇದು ಪಾರ್ಕಿಂಗು. ಸೊ ಇದನ್ನು ಹಿಂಗೆ ಪುಷ್ ಮಾಡಬೇಕು ಆಯಿತಾ. ಇದನ್ನು ಹಿಂಗೆ ಎಳಿಬೇಕು. ಎಳೆದಾಗ ಅಲ್ಲಿ ಅದು ಮುಂದೆ ಇರೋದು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕು, ಇದು ರಿಲೀಸ್ ಆಗುತ್ತೆ, ಹಿಂದಕ್ಕೆ ಬರುತ್ತೆ ಆಯಿತಾ. ಸೊ ಇದು ನನಗೆ ಗೊತ್ತಿಲ್ದಿರೋ ವಿಷಯ ಈ ಗಾಡೀಲಿ. ಸ್ನೇಹಿತರೆ, ಟೈಮು ಈಗ ಊಟ ಮಾಡೋ ಟೈಮು. ಸೊ ಊಟಕ್ಕೆ ಬಂದಿದ್ದೀವಿ. ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಸೊ ಬನ್ನಿ ಊಟ ಮಾಡ್ಕೊಂಡು ಹೊರಡ. ಸೊ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 3:20. ಸೊ ಇವಾಗ ಐ ಥಿಂಕ್ ಇವಾಗ ಬರೋಕ್ಕೆ ಹೇಳಿದ್ರು ಪಿಕ್ ಮಾಡೋಕ್ಕಿಲ್ಲ. ಸೊ ಐ ಥಿಂಕ್ ಇವಾಗ ಹೊರಡ್ತೀವಿ ಗೈಸ್ ಮಾಡಿ ಇಲ್ಲಿ ಅದು ಮಡಿಕೇರಿಯಿಂದ. ಅದತ್ರ ಒಂದು 6-7 ಅವರ್ ಬೇಕಾಗುತ್ತೆ ಬೆಂಗಳೂರು ರೀಚ್ ಆಗೋಕ್ಕೆ. ನೋಡೋಣ ಎಷ್ಟೊತ್ತಾಗುತ್ತೆ, ಏನು ಕತೆ ಇತ್ತ ಅಂತ. ಸೊ ಹೋಗ್ಬಿಟ್ಟು ಬೆಂಗಳೂರಿನಲ್ಲಿ ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಓಕೆನಾ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು 7:55. ಸೊ ಇಲ್ಲಿ ಬೆಂಗಳೂರು ಹತ್ರ ಬಂದಿದ್ದೀವಿ, 12 ಹತ್ರ. ನಿದ್ದೆ ಬರ್ತೀವಿ, ಸ್ವಲ್ಪ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ನಿಲ್ಸಿದ್ದೀವಿ. ಸೊ ಬನ್ನಿ ಹೋಗೋಣ ಟೀ ಕುಡ್ಕೊಂಡು. ಅವರು ಟೀ ಕುಡಿದಿದ್ದಾರೆ, ಕುಡ್ಕೊಂಡು. ಸೊ ಗೈಸ್, ಡ್ಯೂಟಿ ಮುಗೀತು. ಸೊ ಹೋಗ್ತಾ ಇದ್ದೀನಿ. ಟೋಟಲ್ 15 ಟೈಮ್ ಆನ್ಲೈನ್ ಇದ್ದಿದ್ದು 1600 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ಬಟ್ ನನಗೆ ಕೊಟ್ಟಿರೋದು 1059 ರೂಪಾಯಿ. ಬಟ್ ಅರ್ನಿಂಗ್ಸ್ ಕಡಿಮೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಒಂದು ಕಾರ್ ಓಡಿಸೋಕ್ಕೆ ಎಕ್ಸ್ಪೀರಿಯೆನ್ಸ್ ಆಯ್ತಿದೆ. ನೋಡೋದಲ್ಲ, 15 ಗಂಟೆ ಟೈಮ್ ಮಾಡಿ ಕಿಲೋಮೀಟ್ರನ್ನ ಜಾಸ್ತಿ ಹೋದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಮೌಂಟ್ ಕಡಿಮೆನೇ 1050 ರೂಪಾಯಿ. ಬಟ್ ಎಲ್ಲದರಲ್ಲೂ ನಾವು ತಪ್ಪನ್ನು ಎಲ್ಲಾದರೂ ಏನಾದ್ರು ಪ್ರಾಬ್ಲಮ್ ನೋಡುತ್ತಾ ಕೂತ್ಕೊಂಡ್ರೆ ಇಲ್ಲಿ ದುಡಿಯೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಇಡ್ಸೋಕೆ ಪರವಾಗಿಲ್ಲ, ಬೆನ್ಸ್ ಗಾರನ್ನ ಓಡಿಸೋವಂಥ ಎಕ್ಸ್ಪೀರಿಯೆನ್ಸ್ ಇತ್ತು. ಮತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದಕ್ಕೂ ನಂಗೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಯಿತು. ಸೊ ಅಷ್ಟೇ, ಅರ್ನಿಂಗ್ಸು ಕಡಿಮೆ ಆಗೈತೆ ಅಂತ ಏನು ಬೇಜಾರಿಲ್ಲ ಗೈಸ್ ಆಯಿತಾ. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ತೆಗೆ ಸಿಗ್ತೀನಿ ಗೈಸ್. ಸೊ ಸುಸ್ತಾಗ್ಬಿಡೈತೆ, ಮನೆಗೆ ಹೋಗಿ ಮಲ್ಕೋಬೇಕು. 9 ಗಂಟೆ, ಮನೆಗೆ ಹೋಗೋಷ್ಟೊತ್ತಿಗೆ 9:45 ಆಗುತ್ತೆ. ಸೊ ಯಾಕೆ ಸಿ ಬಾಯ್ ಬಾಯ್.